ಹ, ಹ. ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿನಿಬೋಧಯನ್ ದಯಾವಾರಿನಿಧಿ ಶೈವೀಂ ಶಿಲಾಮಾಶ್ರಿತ್ಯ ಶೋಭತೆ. ಸ್ವೀಯಾಂ ಶಿವಾಂತರ್ಯಾಮಿತಾನ್ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿನಿಧಿ ಶೈವೀಂ ಶಿಲಾಂ ಆಶ್ರಿತ್ಯ ಶೋಭತೆ. ಕರುಣಾ ಸಮುದ್ರನಾದಂತಹ ಪರಮಾತ್ಮ ತಾನು ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದುಕೊಂಡು ಕರ್ಮಗಳನ್ನ ಮಾಡಿಸುವವನು. ಅದರಲ್ಲೂ ಕೂಡ ರುದ್ರದೇವರ ಅಂತರ್ಯಾಮಿಯಾಗಿದ್ದುಕೊಂಡು ಮನೋನಿಯಾಮಕನಾಗಿರುವವನು ಪರಮಾತ್ಮನೇ. ಹಾಗಾದರೆ ಪರಮಾತ್ಮ ಎಲ್ಲರಲ್ಲಿ ಅಂತರ್ಯಾಮಿಯಾದವನು ರುದ್ರದೇವರಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ. ಹಾಗಾದ್ರೆ ತಾನು ರುದ್ರದೇವರ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲರನ್ನ ನಿಯಮನ ಮಾಡ್ತೇನೆ ಅಂತ ತನ್ನ ಭಕ್ತರಿಗೆ ತಿಳಿಸಿಕೊಡ್ಬೇಕು ಅನ್ನುವ ಉದ್ದೇಶದಿಂದ ಲಿಂಗಾಕಾರದ ಶಿಲೆಯಲ್ಲಿ ಪರಮಾತ್ಮ ಇಲ್ಲಿ ಶೋಭಿಸ್ತಾ ಇದ್ದಾನೆ ಉಡುಪಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸ್ವೀಯಾಂ ಶಿವಾಂತರ್ಯಾಮಿತಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರಿನಿಧಿ ಶೈವೀಂ ಶಿಲಾಂ ಆಶ್ರಿತ್ಯ ಶೋಭತೆ. ಸ್ವೀಯಾಂ ತನ್ನ ಶಿವಾಂತರ್ಯಾಮಿತಾಂ ಶಿವನ ಅಂತರ್ಯಾಮಿಯಾಗಿದ್ದುಕೊಂಡು ಜಗತ್ತಿನಲ್ಲಿ ಕಾರ್ಯವನ್ನು ಮಾಡಿಸುತ್ತಾ ಇರೋದನ್ನ ಪ್ರಿಯಾನ್ ಪ್ರತಿ ತನ್ನ ಭಕ್ತರನ್ನು ಕುರಿತು ನಿಬೋಧಯನ್ ತಿಳಿಸಿಕೊಡ್ಬೇಕು. ತಿಳಿಸಿಕೊಟ್ಟು ಬೇರೊಬ್ಬರಲ್ಲಿ ಸ್ವಾತಂತ್ರ್ಯ ಬುದ್ಧಿಯನ್ನು ಮಾಡಬಾರದು, ಅದರಿಂದ ಅನರ್ಥವನ್ನು ಪಡಿಬಾರದು ಅನ್ನುವ ದಯೆಯಿಂದ ದಯಾವಾರಿ ನಿಧಿ ಕರುಣಾ ಸಮುದ್ರನಾದಂತಹ ಪರಮಾತ್ಮ ಶೈವೀಂ ಶಿಲಾಂ ಲಿಂಗರೂಪದಲ್ಲಿರುವಂತಹ ಶಿಲೆಯಲ್ಲಿ ಆಶ್ರಿತ್ಯ ಸನ್ನಿಹಿತನಾಗಿದ್ದುಕೊಂಡು ಶೋಭತೆ ಪ್ರಕಾಶಮಾನವಾಗಿದ್ದಾನೆ. ಎಲ್ಲಿ? ಉಡುಪಿ ಕ್ಷೇತ್ರದಲ್ಲಿ ಅನಂತೇಶ್ವರ ಅಂತ ಏನ್ ಕರಿತೇವೋ ಅಲ್ಲಿ ಲಿಂಗಾಕಾರದ ಶಿಲೆಯಲ್ಲಿ ಪರಮಾತ್ಮನ ಸನ್ನಿಧಾನ ರುದ್ರದೇವರ ಸನ್ನಿಧಾನ ಇರುವಂತಹದ್ದಲ್ಲ ಅದು. ಇದು ಆಚಾರ್ಯ ಈಶಸ್ಯ ಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಃ. ಶೇಷಶಾಹಿಯಾದಂತಹ ಪರಮಾತ್ಮ ತನ್ನ ಆಸನವಾದದ್ದು ಯಾವುದು? ತಾನು ಮಲಗೋದು ಎಲ್ಲಿ? ಶೇಷದೇವರ ಮೇಲೆ ತಾನು ಮಲಗೋದು. ಶೇಷದೇವರ ಮೇಲೆ ತಾನು ಮಲಗೋದಾದ್ರೂ ಕೂಡ ಇಲ್ಲಿ ಲಿಂಗ ರೂಪದಲ್ಲಿರುವಂತಹ ಮೂರ್ತಿಯ ಮೇಲೆ ಅಂದ್ರೆ ರುದ್ರದೇವರ ಮೇಲೆ ಮಲಗಿ ಇಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಯಾಕೆ ಈ ರೀತಿಯಾಗಿ ಮಾಡ್ದ? ಯಾಕೆ ಅಂತಂದ್ರೆ ನಮ್ಮ ಸಿದ್ಧಾಂತದ ಮುಖ್ಯ ಪ್ರಮೇಯ ವಾಯುದೇವರೇ ಬ್ರಹ್ಮದೇವರಾಗಿ ಬ್ರಹ್ಮ ಪದವಿಯನ್ನೇರಿ ನಂತರದಲ್ಲಿ ಮುಕ್ತಿಯನ್ನು ಪಡೀತಾರೆ. ಈ ಕಲ್ಪದಲ್ಲಿ ಯಾರು ರುದ್ರನ ಪದವಿಯಲ್ಲಿರ್ತಾರೋ ಅವರೇ ಮುಂದಿನ ಕಲ್ಪದಲ್ಲಿ ಶೇಷದೇವರಾಗಿ ಆ ಶೇಷ ಪದವಿಯನ್ನು ಪಡೆದು ಆಮೇಲೆ ಮುಕ್ತಿಗೆ ಹೋಗ್ತಾರೆ. ಹೊರತಾಗಿ ಈ ಕಲ್ಪದಲ್ಲಿ ರುದ್ರರಾದವರು ಯಾರಿರ್ತಾರೋ ಅವರು ದಿಢೀರನ್ ಮುಂದಿನ ಕಲ್ಪದಲ್ಲಿ ಮುಕ್ತಿಯನ್ನು ಪಡೆದು ಬಿಡೋದಿಲ್ಲ, ಈ ಕಲ್ಪದಲ್ಲೇ ಮುಕ್ತಿಯನ್ನು ಪಡೆದು ಬಿಡೋದಿಲ್ಲ. ಅವರು ಶೇಷ ಪದವಿಯನ್ನು ಪಡಿಬೇಕು, ಆನಂತರದಲ್ಲಿಯೇ ಮುಕ್ತಿ. ಅದನ್ನ ತಿಳಿಸ್ಕೊಡ್ಬೇಕು ನಮಗೆ. ಶೇಷ ಪದವಿಯಲ್ಲಿರುವಂತಹ ನಾನು ರುದ್ರದೇವರ ಮೇಲೆ ಇಲ್ಲಿ ಸನ್ನಿಹಿತನಾಗಿದ್ದೇನೆ ಅಂತಂದು ಹೇಳಿದ್ರೆ ರುದ್ರದೇವರೇ ಮುಂದಿನ ಶೇಷದೇವರು.
ಅವರೇ ಮುಂದಿನ ಕಲ್ಪದಲ್ಲಿ ತನ್ನ ತಲ್ಪವಾಗ್ತಾರೆ, ತನ್ನ ಹಾಸಿಗೆ ಆಗ್ತಾರೆ ಎಂದು ತಿಳಿಸಿಕೊಡ್ಬೇಕು. ಅದಕ್ಕೋಸ್ಕರವಾಗಿ ಲಿಂಗಾಕಾರದ ಶಿಲೆಯಲ್ಲಿ ಅವರು ನೆಲೆಸಿದ್ದಾರೆ. ಈಶಸ್ಯಾಹೀಶ ಪದವೀಂ, ಈಶಸ್ಯ ರುದ್ರದೇವರಿಗೆ ಅಹೀಶ, ಅಹಿ ಅಂತಂದ್ರೆ ಸರ್ಪ, ಸರ್ಪಗಳಿಗೆ ಒಡೆಯನಾದಂತಹ ಶೇಷದೇವರ ಪದವೀಂ ಭಾಸಯನ್, ಶೇಷದೇವರ ಪದವಿ ಮುಂದಿನ ಕಲ್ಪದಲ್ಲಿ ಸಿಗಲಿಕ್ಕಿದೆ ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೆ ಪದವೀಂ ಭಾಸಯನ್ ಇವ ಭಾವಿನೀಂ ಈ ಅಹೀಶ ಪದವೀಂ ಭಾಸಯನ್ ಇವ ಶೇಷಶಯನಃ, ಶೇಷಶಯನಾದಂತಹ ಪರಮಾತ್ಮ ಸ್ನಿಗ್ಧಾಂ ಲಿಂಗಶಿಲಾಂ, ಮನೋಹರವಾದಂತಹ ಲಿಂಗಾಕಾರದ ಶಿಲೆಯಲ್ಲಿ ಪರಮಾತ್ಮ ಅಧ್ಯಾಸ್ತೆ ಸನ್ನಿಹಿತನಾಗಿದ್ದಾನೆ. ಈಶಸ್ಯಾಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ, ಮುಂದಿನ ಕಲ್ಪದಲ್ಲಿ ರುದ್ರದೇವರಿಗೆ ಶೇಷದೇವರ ಪದವಿ ಸಿಗೋದಿದೆ ಅನ್ನೋದನ್ನು ತಿಳಿಸಿಕೊಡ್ತಾ ಶೇಷಶಯನಾದಂತಹ ಪರಮಾತ್ಮ ಅತ್ಯಂತ ಮನೋಹರವಾದ ಲಿಂಗಾಕಾರದ ಶಿಲೆಯಲ್ಲಿ ನೆಲೆಸಿದ್ದಾನೆ, ಸನ್ನಿಹಿತನಾಗಿದ್ದಾನೆ. ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ. ಇಷ್ಟು ಉಡುಪಿ ಕ್ಷೇತ್ರದಲ್ಲಿರುವಂತಹ ಕೃಷ್ಣನ ಮೂರ್ತಿಯನ್ನ, ಉಡುಪಿ ಕ್ಷೇತ್ರವನ್ನ, ನಂತರದಲ್ಲಿ ಅಲ್ಲಿರುವಂತಹ ಅನಂತೇಶ್ವರನನ್ನ ವಿಶೇಷವಾಗಿ ಸ್ತೋತ್ರ ಮಾಡಿ ನಂತರದಲ್ಲಿ ಪಾಜಕ ಕ್ಷೇತ್ರದ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣೋ ಯತ್ರ ವಾತರದುತ್ಸುಕಃ. ಯಾವ ಕ್ಷೇತ್ರದಲ್ಲಿ ಸತ್ಯಲೋಕಕ್ಕೆ ಅಧಿಪತಿಗಳಾದಂತಹ ಮುಖ್ಯ ಪ್ರಾಣದೇವರು ನಿರಂತರವಾಗಿ ವಾಸವಾಗಿದ್ದಾರೋ, ಮಧ್ವಾಚಾರ್ಯರಾಗಿ ಬಂದು ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿದರು ವಾಯುದೇವರು. ವಾಯುದೇವರು ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೆ ಭಟ್ಟರ ಮನೆಯಲ್ಲಿ ಅವತಾರ ಮಾಡಿದರು. ಸತ್ಯಲೋಕೇಶ್ವರ, ಸತ್ಯಲೋಕಾಧಿಪತಿಗಳಾದಂತಹ ಪ್ರಾಣ, ಮುಖ್ಯ ಪ್ರಾಣದೇವರು ಅತ್ಯಂತ ಉತ್ಸುಕರಾಗಿ ಯತ್ರ ಅವಾತರತ್, ಯಾವ ಕ್ಷೇತ್ರದಲ್ಲಿ ಅವತರಿಸಿದರೋ ಅಂತಹ ಪವಿತ್ರಂ ಪಾಜಕ ಕ್ಷೇತ್ರಂ, ಅತ್ಯಂತ ಪರಮ ಪಾವನವಾದಂತಹ ಪಾಜಕ ಕ್ಷೇತ್ರವನ್ನ ಯಾವ ವಿದ್ವಾಂಸ ತಾನೇ ಸೇವಿಸದೆ ಇರ್ತಾನೆ. ಎಲ್ಲರೂ ಕೂಡ ಅಂತಹ ಕ್ಷೇತ್ರವನ್ನ ಪೂಜಿಸ್ತಾರೆ. ಅಂತಹ ಕ್ಷೇತ್ರವನ್ನ ವಿಶೇಷವಾಗಿ ತಮ್ಮ ಸಾಧನೆಯ ಭೂಮಿಯನ್ನಾಗಿ ಮಾರ್ಪಾಟು ಮಾಡಿಕೊಳ್ತಾರೆ. ಒಂದು ವೇಳೆ ಮಾಡ್ಕೊಂಡಿಲ್ಲ, ಅವ್ರು ಪಾಜಕ ಕ್ಷೇತ್ರವನ್ನ ದರ್ಶನ ಪಡೆದಿಲ್ಲ, ಮಧ್ವಾಚಾರ್ಯರ ದರ್ಶನವನ್ನ, ಅವತಾರ ಭೂಮಿಯನ್ನು ನೋಡಿಲ್ಲ ಅಂತಂದ್ ಹೇಳಿದ್ರೆ ಅವರು ವಿದ್ವಾಂಸರಲ್ಲ ಅಂತ ಅರ್ಥ ಅಷ್ಟೇ. ಅಲ್ಲಿ ಬರುವಷ್ಟು ಪುಣ್ಯ ಇನ್ನೊಂದು ಕಡೆಯಲ್ಲಿ ಬರೋದಿಲ್ಲ ಅಂತಾದಾಗ, ಅಂತಹ ಪುಣ್ಯಕರವಾದ ಕ್ಷೇತ್ರದ ಸಾಮೀಪ್ಯವನ್ನು ಪಡೆದಿಲ್ಲ ಅಂತಾದ್ರೆ ಅವ್ರು ನಿಜವಾಗ್ಲೂ ವಿದ್ವಾಂಸರಲ್ಲ ಅಂತ ಅರ್ಥ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣೋ ಯತ್ರ ಅವಾತರದುತ್ಸುಕಃ. ಯಾವ ಕ್ಷೇತ್ರದಲ್ಲಿ ಸತ್ಯಲೋಕೇಶ್ವರ, ಸತ್ಯಲೋಕಕ್ಕೆ ಅಧಿಪತಿಗಳಾದ, ಭಾವಿ ಸತ್ಯಲೋಕಕ್ಕೆ ಅಧಿಪತಿಗಳಾದಂತಹ ಪ್ರಾಣದೇವರು ಅವತಾರವನ್ನು ಮಾಡಿದ್ದಾರೋ, ಯಾವುದು ಮುಖ್ಯ ಪ್ರಾಣದೇವರ ಅವತಾರ ಭೂಮಿಯ ಅಂತಹ ಅತ್ಯಂತ ಪರಮ ಪಾವನವಾದ ಪಾಜಕ ಕ್ಷೇತ್ರವನ್ನ ಯಾವ ಪಂಡಿತ ಸೇವಿಸದೇ ಇದ್ದಾನೋ ಎಲ್ಲರೂ ಅಂತಹ ಕ್ಷೇತ್ರವನ್ನ ವಿಶೇಷವಾಗಿ ಸೇವೆ ಮಾಡ್ತಾರೆ ಅಂತ ಇದು ಒಟ್ಟಾರೆ ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಒಟ್ಟು 3 ಶ್ಲೋಕಗಳ ಭಾವಾರ್ಥವನ್ನು ನೋಡಿ ಇದ್ದೇವೆ. ಇದರಲ್ಲಿ ಏನಾದರೂ ಸಂಶಯಗಳಿದೆ ಅಂತಾದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಜಿ, ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರದಲ್ಲಿ ಏನು ಡಿಫರೆನ್ಸ್? ಚಂದ್ರಮೌಳೇಶ್ವರದಲ್ಲಿ ಸಾಕ್ಷಾತ್ ರುದ್ರದೇವರ ಸನ್ನಿಧಾನ, ಅನಂತೇಶ್ವರ ವಿಷ್ಣುವಿನ ದೇವಸ್ಥಾನ. ಅಲ್ಲ, 2 ಈಶ್ವರ ಇದೆ ಅಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ಇದರಲ್ಲಿ ಅನಂತ ಎಂಬ ಹೆಸರಿನ ಈಶ್ವರ ಅಂದ್ರೆ ಪರಮಾತ್ಮ, ಅಲ್ಲಿ ಈಶ್ವರ ಅಂದ್ರೆ ರುದ್ರದೇವರು. ಸರಿ ಸರಿ ಸರಿ. ಈಶ್ವರ ಅನ್ನೋದು ಕೊಡೆಯ ಅಂತ ಅರ್ಥ. ಇಲ್ಲಿ ವಿಷ್ಣು ಎಂಬಂತಹ ದೇವತೆ, ಅಲ್ಲಿ ರುದ್ರದೇವರು.
ಸರಿ ಸರ್ ಸರಿ. ಹ್ಮ್. ಯಾಕೆಂದ್ರೆ ನಾನು ಆಚಾರ್ಯ ಉಡುಪಿಯಲ್ಲೇ ಇದ್ದೆ ಸರ್ 32 ವರ್ಷ. ಹಾ ಹಾ ಅದಕ್ಕಿಂತ ಟೆಂಪಲ್ 2 ಸಲ ಹೋಗಿ